ಇವತ್ತು ನಾವು 8ನೇ ತರಗತಿಯ ತಿಳಿ ಕನ್ನಡ ಭಾಗ 1ರ ಪಾಠ 2 ಕನಸು ಮತ್ತು ಸಂದೇಶದ ಎನ್ನುವಂಥ ಪಾಠದ ಇವತ್ತೊಂದು ಕವಿಯ ಪರಿಚಯವನ್ನು ನಾವು ತಿಳಿದುಕೊಳ್ಳೋಣ. ಈ ಒಂದು ಕನಸು ಮತ್ತು ಸಂದೇಶ ಎಂಬ ಒಂದು ಪಾಠವನ್ನು ಬರೆದವರು APJ ಅಬ್ದುಲ್ ಕಲಾಂ ಅವರು. APJ ಅಬ್ದುಲ್ ಕಲಾಂ ಅವರು ಮೂಲ ಲೇಖಕರು. ಇವರು ತಮಿಳುನಾಡಿನ ರಾಮೇಶ್ವರದಲ್ಲಿ ದಿನಾಂಕ 15ನೇ ಅಕ್ಟೋಬರ್ 1931ರಂದು ಅವರು ಜನಿಸಿದರು. ಅವರು ಎಲ್ಲಿ ಜನಿಸಿದರು? ಇವರು ತಮಿಳುನಾಡಿನ ರಾಮೇಶ್ವರದಲ್ಲಿ ದಿನಾಂಕ 15ನೇ ಅಕ್ಟೋಬರ್ 1931ರಲ್ಲಿ ಅವರು ಜನಿಸಿದರು. ಇವರ ಪೂರ್ಣ ಹೆಸರು ಅಬುಲ್ ಫಕೀರ್ ಜೈನುದ್ದೀನ್ ಅಬ್ದುಲ್ ಕಲಾಂ. ಅವರು ಮಡ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದ ಬಳಿಕ ಇಸ್ರೋ ಮತ್ತು DRDO ಎಲ್ಲಿ ಕಾರ್ಯನಿರ್ವಹಿಸಿದರು. ಅವರು ಎಲ್ಲಿ ಕಾರ್ಯನಿರ್ವಹಿಸಿದರು? ಇಸ್ರೋ ಮತ್ತು DRDO ಅಲ್ಲಿ ಅವರೇನು ಮಾಡಿದರು? ಕಾರ್ಯನಿರ್ವಹಿಸಿದರು, ಕೆಲಸವನ್ನು ಮಾಡಿದರು. ನಂತರ ಭಾರತದ 11ನೇ ರಾಷ್ಟ್ರಪತಿಯಾಗಿ ಅವರು ಆಯ್ಕೆಯಾದರು. ಅವರು ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಭಾರತದ 11ನೇ ರಾಷ್ಟ್ರಪತಿಯಾಗಿ ಏನು ಮಾಡಿದರು? ಆಯ್ಕೆಯಾದರು. 22ನೇ ಜುಲೈ 2002ರಂದು ಆಯ್ಕೆಯಾದರು. ಸರಳತೆ ಅಬ್ದುಲ್ ಕಲಾಂ ಅವರವರು ಸರಳತೆ, ಪ್ರಾಮಾಣಿಕತೆ ಮತ್ತು ಮೇಧಾವಿತನದಿಂದ ನಡೆದುಕೊಂಡು ರಾಷ್ಟ್ರಪತಿ ಹುದ್ದೆಯ ಘನತೆಯನ್ನು ಏನು ಮಾಡಿದರು? ಹೆಚ್ಚಿಸಿದರು. ಲೇಖಕರಾಗಿದ್ದಂಥ ಕಲಾಂ ಅವರು ಲೇಖಕರೂ ಆಗಿದ್ದರು ಮತ್ತು 11ನೇ ರಾಷ್ಟ್ರಪತಿಯಾಗಿದ್ದರು. ಅಬ್ದುಲ್ ಕಲಾಂ ಅವರು ತುಂಬ ಸರಳ ವ್ಯಕ್ತಿಯಾಗಿದ್ದರು. ಅದೇ ರೀತಿಯಲ್ಲಿ ಲೇಖಕರಾಗಿದ್ದಂಥ ಕಲಾಂ ಅವರು ವಿಂಗ್ಸ್ ಆಫ್ ಫೈರ್ ಎಂಬ ಅವರ ಆತ್ಮಕಥೆ ಆಗಿದೆ. ವಿಂಗ್ಸ್ ಆಫ್ ಫೈರ್, ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ವಿಂಗ್ಸ್ ಆಫ್ ಫೈರ್ ಅವರ ಒಂದು ಆತ್ಮಕಥೆ. ಇಂಡಿಯಾ ಮೈ ಡ್ರೀಮ್, ಇಂಡಿಯಾ 2020, ಮೈ ಜರ್ನಿ, ಟಾರ್ಗೆಟ್ 3 ಬಿಲಿಯನ್ಸ್, ಟರ್ನಿಂಗ್ ಪಾಯಿಂಟ್, ಹಲವು ಪಾಯಿಂಟ್ ಮತ್ತು ಇಗ್ನೈಟೆಡ್ ಮೈಂಡ್ಸ್, ದಿ ಲೈಫ್ ಟ್ರೀ ಮುಂತಾದಂಥ ಕೃತಿಗಳನ್ನು ಅವರು ಬರೆದಿದ್ದಾರೆ. ಅವರು ಅನೇಕ ಒಂದು ಕೃತಿಗಳನ್ನು ಬರೆದಿದ್ದಾರೆ. ಅವರ ಒಂದು ಆತ್ಮಕಥೆ ಯಾವುದಂದರೆ ವಿಂಗ್ಸ್ ಆಫ್ ಲೈಫ್ ಆಗಿದೆ. ಮತ್ತು ಅವರ ಕೃತಿಗಳು ಯಾವ್ಯಾವು ಅಂತಂದರೆ ಟರ್ನಿಂಗ್ ಪಾಯಿಂಟ್ಸ್ ಆಗಿರ್ಬೋದು, ಮತ್ತು ಆಮೇಲೆ ಮೈ ಜರ್ನಿ ಆಗಿರ್ಬೋದು, ಟಾರ್ಗೆಟ್ 3 ಬಿಲಿಯನ್ಸ್, ಈಗ ಅನೇಕ ಕೃತಿಗಳನ್ನು ಸಹ ಬರೆದಿದ್ದಾರೆ. ಇವು ಭಾರತದ ಹಲವು ಭಾಷೆಗಳಿಗೆ ತರ್ಜುಮೆಗೊಂಡಿವೆ. ಇವರ ಬರೆದಿರುವಂಥ ಒಂದು ಕೃತಿಗಳು ಅನೇಕ ಒಂದು ಭಾಷೆಗೆ ತರ್ಜುಮೆಗೊಂಡಿವೆ. ಕಲಾಂ ಅವರ ಸೇವೆಗೆ ಪದ್ಮಭೂಷಣ, ಪದ್ಮವಿಭೂಷಣ, ಅವರ ಈ ಒಂದು ಸೇವೆಗೆ ಪದ್ಮಭೂಷಣ ಆಗಿರ್ಬೋದು, ಪದ್ಮವಿಭೂಷಣ ಆಗಿರ್ಬೋದು, ಹಾಗೂ ದೇಶದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿ, ಹೀಗೆ ಅನೇಕ ಒಂದು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಯಾರು? ಡಾಕ್ಟರ್ ಅಬ್ದುಲ್ ಕಲಾಂ ಅವರು. ಸುಮಾರು 30 ವಿಶ್ವವಿದ್ಯಾನಿಲಯಗಳು ಕಲಾಂ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿವೆ. ಅಂದರೆ ಅಬ್ದುಲ್ ಕಲಾಂ ಅವರಿಗೆ 30 ಡಾಕ್ಟರೇಟ್ ಪ್ರಶಸ್ತಿಗಳು ಸಹ ಲಭಿಸಿದೆ. ಡಾಕ್ಟರೇಟ್ ಪದವಿ ವಿದ್ಯಾನಿಲಯಗಳು ಅವರಿಗೆ ಗೌರವ ಡಾಕ್ಟರೇಟ್ ನೀಡಿದೆ. ಇವರು ದಿನಾಂಕ 27 ಜುಲೈ 2015ರಂದು ಉಪನ್ಯಾಸ ನೀಡುತ್ತಿರುವ ಸಂದರ್ಭದಲ್ಲಿ ಹೃದಯಾಘಾತದಿಂದ ಅಸುನೀಗಿದರು. ಪ್ರಸ್ತುತ ಗದ್ಯಭಾಗವನ್ನು APJ ಅಬ್ದುಲ್ ಕಲಾಂ ಅವರ ಪ್ರಜ್ವಲಿತ ದ್ವೀಪಗಳು, ಅಂದರೆ ಈ ಒಂದು ಗದ್ಯಭಾಗವನ್ನು ಕನಸು ಮತ್ತು ಸಂದೇಶ ಎಂಬಂಥ ಗದ್ಯಭಾಗವನ್ನು ಅಬ್ದುಲ್ ಕಲಾಂ ಅವರ ಒಂದು ಪ್ರಜ್ವಲಿತ ದ್ವೀಪಗಳು ಎಂಬಂಥ ಪುಸ್ತಕದಿಂದ ಏನು ಮಾಡಲಾಗಿದೆ? ಆಯ್ದುಕೊಳ್ಳಲಾಗಿದೆ. ಈ ಪುಸ್ತಕವನ್ನು ಜಯಕೃಷ್ಣ TN ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಈ ಪುಸ್ತಕವನ್ನು ಅನುವಾದಿಸಿದವರು ಹೆಸರು ಜಯಕೃಷ್ಣ TN ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಇವತ್ತು ನಾವು ಈ ಒಂದು ತರಗತಿಯಲ್ಲಿ ನಾವು ಏನು ಮಾಡಿದ್ದೀವಿ? ಕನಸು ಮತ್ತು ಸಂದೇಶದ ಒಂದು ಪಾಠದ ಒಂದು ಕವಿ ಪರಿಚಯವನ್ನು ನಾವು ತಿಳಿದುಕೊಂಡಿದ್ದೇವೆ. ನಿಮಗೆ ಈ ಒಂದು ಕವಿ ಪರಿಚಯ ಕ್ಲಾಸ್ ಇಷ್ಟವಾದಲ್ಲಿ ಪ್ಲೀಸ್ ಕನ್ನಡ ಫಾರ್ ಲಿಟರೇಚರ್ಸ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮೇಲೆ ಕಾಣುವಂಥ ಬೆಲ್ ಐಕಾನ್ ತಪ್ಪದೆ ಪ್ರೆಸ್ ಮಾಡಿ. ಥ್ಯಾಂಕ್ ಯು.